ಜನರು ಹೇಳೋದಕ್ಕೂ ಸರ್ಕಾರ ಮಾಡೋದಕ್ಕೂ ಸರಿಯಾಗಿದೆ. ಗದಗ ಜಿಲ್ಲೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ವಾರ್ಡಲ್ಲಿ ಮಳೆ ನೀರು ಸುರಿತಾ ಇದೆ. ಡಾಕ್ಟರ್ಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸಂಬಂಧಪಟ್ಟಂತ ಆಡಳಿತ ವರ್ಗದವರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಸ್ಪತ್ರೆಯಿಂದಲೇ ಆರೋಗ್ಯದ ಪರಿಸ್ಥಿತಿ ಹದಗೆಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಗದಗಿನ ಜಿಮ್ಸ್ ಆಸ್ಪತ್ರೆ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವಿವಾಗ ಗದಗಿನ ಜಿಮ್ಸ್ ಆಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಆ ಹೆರಿಗೆ ವಾರ್ಡು ಸಂಪೂರ್ಣವಾಗಿ ಸೋರ್ತಾ ಇದೆ. ನಿರಂತರವಾಗಿ ಏನು ಜಿಟಿ ಮಳೆ ಆಗ್ತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಈ ರೀತಿ ತಟ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ 3 ಬೆಡ್ಗಳನ್ನು ಕೂಡ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಕಿದ್ದಾರೆ. ಏನು ಇಲ್ಲ ನೋಡ್ತಾ ಇರ್ಬೋದು, ಈ ರೀತಿ ಬೆಡ್ನ ಮೇಲೆ ಸಾಕಷ್ಟು ಪ್ರಮಾಣದ ನೀರು ಶೇಖರಣೆ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಫ್ಯಾನ್ ಇದೆ, ಫ್ಯಾನ್ನಿಂದ ತಟ ನೀರು ಬೀಳ್ತಾ ಇದೆ. 3 ಬೆಡ್ಗಳಲ್ಲಿ ಕೂಡ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಈ ಒಂದು ಕೊಠಡಿ ಇದೆ, ಇದು ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇಲ್ಲಿದ್ದಂಥ ಹೆರಿಗೆ ಏನು ಬಾಣಂತಿಯರು ಇರ್ತಾರೆ, ಇವರನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಕರೆಂಟ್ ಇರ್ಬೋದು ಮತ್ತು ಫ್ಯಾನ್ ಸಪ್ಲೈ ಇದೆ. ಹೀಗಾಗಿ ಯಾರಾದರೂ ಬಂದರೂ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಇಲ್ಲಿರುವಂಥ 3 ಬೆಡ್ಗಳಲ್ಲಿ ಮುಖಾಂತರ ನೀರು ತಟ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿ ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಹೆರಿಗೆ ವಿಭಾಗ. ಈ ಹೆರಿಗೆ ವಿಭಾಗದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಂಜಿನ ವಾರ್ಡ್ 1. ಇದರಲ್ಲಿ ಇಲ್ಲಿ ಈ ವಾರ್ಡಿನ ಶೌಚಾಲಯ ದುರಸ್ತಿಯಲ್ಲಿದ್ದು ಕೊಠಡಿ ಸಂಖ್ಯೆ 27ರಲ್ಲಿ ಶೌಚಾಲಯವನ್ನು ಬಳಸಿಕೊಳ್ಳಲು ರೋಗಿಗಳಿಗೆ ಕೋರಲಾಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಶೌಚಾಲಯವನ್ನು ಕೂಡ ಇಲ್ಲಿ ಈ ರೀತಿ ಸೀಸ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಈ ರೀತಿ ಲಾಕ್ ಮಾಡಿದ್ದಾರೆ. ಇಲ್ಲಿದ್ದಂಥ ಬಾಣಂತಿಯರು ಕೂಡ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಕೂಡ ರಾತ್ರಿ ವೇಳೆಯಲ್ಲಿ ಬೇರೆ ಕಡೆ ವಾರ್ಡ್ಗಳಿಗೆ ಶೌಚಾಲಯಕ್ಕೆ ಮತ್ತು ರೆಸ್ಟ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಜಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಯಾವುದೇ ರೀತಿಯಿಂದ ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಗರ್ಭಿಣಿಯರು ಮಕ್ಕಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊರಗಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ವಾರ್ಡಿನ ಕಥೆಯಲ್ಲ, ಪಕ್ಕದ ವಾರ್ಡ್ ಕೂಡ ಇದೆ, ಅಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇದೆ ಅಂಥೇಳಿ ತೋರಿಸ್ತೇವೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ವಾರ್ಡು, ಇದು ಹೆರಿಗೆ ವಾರ್ಡು. ಈ ಹೆರಿಗೆ ವಾರ್ಡ್ನಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಗರ್ಭಿಣಿ ಬಾಣಂತಿಯರು ಕೂಡ ಇದ್ದಾರೆ. ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿರುವಂಥವ್ರಿಗೂ ಕೂಡ ಏನು ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಇವರು ಬಿಸಿನೀರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯಲು 20 ರೂಪಾಯಿಗೆ ಅಂದರೆ 20 ರೂಪಾಯಿ ಕೊಟ್ಟು ಬಾಟ್ಲಿ ತೆಗೆದುಕೊಂಡು ಹೋಗಿ ಕುಡಿಯುವ ನೀರು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಮಳೆ ಆದರೆ ಸಾಕಷ್ಟು ಅವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಈ ರೀತಿ ಬಿಲ್ಡಿಂಗ್ ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇದು ಶೌಚಾಲಯ. ಇಲ್ಲಿ ಒಳಗಡೆನೂ ಕೂಡ ಆ ಶೌಚಾಲಯದ ಒಳಗಡೆ ಭಾಗದಲ್ಲಿ ಏನು ಮೇಲ್ಗಡೆ ನೀರು ಸೋರ್ತಾ ಇದೆ. ಹೀಗಾಗಿ ಸಾಕಷ್ಟು ಅಪಾಯದಲ್ಲಿ ಇಲ್ಲಿಯ ಬಾಣಂತಿಯರು ಕೂಡ ಆಸ್ಪತ್ರೆಯಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಜನರು ಹೇಳೋದಕ್ಕೂ ಸರ್ಕಾರ ಮಾಡೋದಕ್ಕೂ ಸರಿಯಾಗಿದೆ. ಗದಗ ಜಿಲ್ಲೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ವಾರ್ಡಲ್ಲಿ ಮಳೆ ನೀರು ಸುರಿತಾ ಇದೆ. ಡಾಕ್ಟರ್ಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಸಂಬಂಧಪಟ್ಟಂತ ಆಡಳಿತ ವರ್ಗದವರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಸ್ಪತ್ರೆಯಿಂದಲೇ ಆರೋಗ್ಯದ ಪರಿಸ್ಥಿತಿ ಹದಗೆಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಗದಗಿನ ಜಿಮ್ಸ್ ಆಸ್ಪತ್ರೆ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವಿವಾಗ ಗದಗಿನ ಜಿಮ್ಸ್ ಆಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಆ ಹೆರಿಗೆ ವಾರ್ಡು ಸಂಪೂರ್ಣವಾಗಿ ಸೋರ್ತಾ ಇದೆ. ನಿರಂತರವಾಗಿ ಏನು ಜಿಟಿ ಮಳೆ ಆಗ್ತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಈ ರೀತಿ ತಟ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ 3 ಬೆಡ್ಗಳನ್ನು ಕೂಡ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಕಿದ್ದಾರೆ. ಏನು ಇಲ್ಲ ನೋಡ್ತಾ ಇರ್ಬೋದು, ಈ ರೀತಿ ಬೆಡ್ನ ಮೇಲೆ ಸಾಕಷ್ಟು ಪ್ರಮಾಣದ ನೀರು ಶೇಖರಣೆ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಫ್ಯಾನ್ ಇದೆ, ಫ್ಯಾನ್ನಿಂದ ತಟ ನೀರು ಬೀಳ್ತಾ ಇದೆ. 3 ಬೆಡ್ಗಳಲ್ಲಿ ಕೂಡ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಈ ಒಂದು ಕೊಠಡಿ ಇದೆ, ಇದು ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇಲ್ಲಿದ್ದಂಥ ಹೆರಿಗೆ ಏನು ಬಾಣಂತಿಯರು ಇರ್ತಾರೆ, ಇವರನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಕರೆಂಟ್ ಇರ್ಬೋದು ಮತ್ತು ಫ್ಯಾನ್ ಸಪ್ಲೈ ಇದೆ. ಹೀಗಾಗಿ ಯಾರಾದರೂ ಬಂದರೂ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಇಲ್ಲಿರುವಂಥ 3 ಬೆಡ್ಗಳಲ್ಲಿ ಮುಖಾಂತರ ನೀರು ತಟ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು
ನಾವು ಇಲ್ಲಿ ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಹೆರಿಗೆ ವಿಭಾಗ. ಈ ಹೆರಿಗೆ ವಿಭಾಗದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಂಜಿನ ವಾರ್ಡ್ 1. ಇದರಲ್ಲಿ ಇಲ್ಲಿ ಈ ವಾರ್ಡಿನ ಶೌಚಾಲಯ ದುರಸ್ತಿಯಲ್ಲಿದ್ದು ಕೊಠಡಿ ಸಂಖ್ಯೆ 27ರಲ್ಲಿ ಶೌಚಾಲಯವನ್ನು ಬಳಸಿಕೊಳ್ಳಲು ರೋಗಿಗಳಿಗೆ ಕೋರಲಾಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಶೌಚಾಲಯವನ್ನು ಕೂಡ ಇಲ್ಲಿ ಈ ರೀತಿ ಸೀಸ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಈ ರೀತಿ ಲಾಕ್ ಮಾಡಿದ್ದಾರೆ. ಇಲ್ಲಿದ್ದಂಥ ಬಾಣಂತಿಯರು ಕೂಡ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಕೂಡ ರಾತ್ರಿ ವೇಳೆಯಲ್ಲಿ ಬೇರೆ ಕಡೆ ವಾರ್ಡ್ಗಳಿಗೆ ಶೌಚಾಲಯಕ್ಕೆ ಮತ್ತು ರೆಸ್ಟ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಜಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಯಾವುದೇ ರೀತಿಯಿಂದ ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಗರ್ಭಿಣಿಯರು ಮಕ್ಕಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊರಗಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ವಾರ್ಡಿನ ಕಥೆಯಲ್ಲ, ಪಕ್ಕದ ವಾರ್ಡ್ ಕೂಡ ಇದೆ. ಅಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇದೆ ಅಂಥೇಳಿ ತೋರಿಸ್ತೇವೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ವಾರ್ಡು, ಇದು ಹೆರಿಗೆ ವಾರ್ಡು. ಈ ಹೆರಿಗೆ ವಾರ್ಡ್ನಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಗರ್ಭಿಣಿ ಬಾಣಂತಿಯರು ಕೂಡ ಇದ್ದಾರೆ. ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿರುವಂಥವ್ರಿಗೂ ಕೂಡ ಏನು ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಇವರು ಬಿಸಿನೀರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯಲು 20 ರೂಪಾಯಿಗೆ ಅಂದರೆ 20 ರೂಪಾಯಿ ಕೊಟ್ಟು ಬಾಟ್ಲಿ ತೆಗೆದುಕೊಂಡು ಹೋಗಿ ಕುಡಿಯುವ ನೀರು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಮಳೆ ಆದರೆ ಸಾಕಷ್ಟು ಅವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಈ ರೀತಿ ಬಿಲ್ಡಿಂಗ್ ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇದು ಶೌಚಾಲಯ. ಇಲ್ಲಿ ಒಳಗಡೆನೂ ಕೂಡ ಆ ಶೌಚಾಲಯದ ಒಳಗಡೆ ಭಾಗದಲ್ಲಿ ಏನು ಮೇಲ್ಗಡೆ ನೀರು ಸೋರ್ತಾ ಇದೆ. ಹೀಗಾಗಿ ಸಾಕಷ್ಟು ಅಪಾಯದಲ್ಲಿ ಇಲ್ಲಿಯ ಬಾಣಂತಿಯರು ಕೂಡ ಆಸ್ಪತ್ರೆಯಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ. ಜನರು ಹೇಳೋದಕ್ಕೂ ಸರ್ಕಾರ ಮಾಡೋದಕ್ಕೂ ಸರಿಯಾಗಿದೆ. ಗದಗ ಜಿಲ್ಲೆ ಆಸ್ಪತ್ರೆಯಲ್ಲಿ ಬಾಣಂತಿಯರ ವಾರ್ಡಲ್ಲಿ ಮಳೆ ನೀರು ಸುರಿತಾ ಇದೆ. ಡಾಕ್ಟರ್ಗಳು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟಂಥ ಆಡಳಿತ ವರ್ಗದವರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಸ್ಪತ್ರೆಯಿಂದಲೇ ಆರೋಗ್ಯದ ಪರಿಸ್ಥಿತಿ ಹದಗೆಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಬಡವರ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಗದಗಿನ ಜಿಮ್ಸ್ ಆಸ್ಪತ್ರೆ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವಿವಾಗ ಗದಗಿನ ಜಿಮ್ಸ್ ಆಸ್ಪತ್ರೆ ಹೆರಿಗೆ ವಾರ್ಡ್ನಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಏನು ಆ ಹೆರಿಗೆ ವಾರ್ಡು ಸಂಪೂರ್ಣವಾಗಿ ಸೋರ್ತಾ ಇದೆ. ನಿರಂತರವಾಗಿ ಏನು ಜಿಟಿ ಮಳೆ ಆಗ್ತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ಈ ರೀತಿ ತಟ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ 3 ಬೆಡ್ಗಳನ್ನು ಕೂಡ ಜಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಕಿದ್ದಾರೆ. ಏನು ಇಲ್ಲ ನೋಡ್ತಾ ಇರ್ಬೋದು, ಈ ರೀತಿ ಬೆಡ್ನ ಮೇಲೆ ಸಾಕಷ್ಟು ಪ್ರಮಾಣದ ನೀರು ಶೇಖರಣೆ ಆಗ್ತಾ ಇದೆ. ಇಲ್ಲಿ ಮೇಲ್ಗಡೆ ಫ್ಯಾನ್ ಇದೆ. ಫ್ಯಾನ್ನಿಂದ ತಟ ನೀರು ಬೀಳ್ತಾ ಇದೆ. 3 ಬೆಡ್ಗಳಲ್ಲಿ ಕೂಡ ನೀರು ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ಈ ಒಂದು ಕೊಠಡಿ ಇದೆ, ಇದು ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇಲ್ಲಿದ್ದಂಥ ಹೆರಿಗೆ ಏನು ಬಾಣಂತಿಯರು ಇರ್ತಾರೆ, ಇವರನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಕರೆಂಟ್ ಇರ್ಬೋದು ಮತ್ತು ಫ್ಯಾನ್ ಸಪ್ಲೈ ಇದೆ. ಹೀಗಾಗಿ ಯಾರಾದರೂ ಬಂದರೂ ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಇಲ್ಲಿರುವಂಥ 3 ಬೆಡ್ಗಳಲ್ಲಿ ಮುಖಾಂತರ ನೀರು ತಟ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿ ಪಕ್ಕದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಕೂಡ ಹೆರಿಗೆ ವಿಭಾಗ. ಈ ಹೆರಿಗೆ ವಿಭಾಗದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಂಜಿನ ವಾರ್ಡ್ 1. ಇದರಲ್ಲಿ ಇಲ್ಲಿ ಈ ವಾರ್ಡಿನ ಶೌಚಾಲಯ ದುರಸ್ತಿಯಲ್ಲಿದ್ದು ಕೊಠಡಿ ಸಂಖ್ಯೆ 27ರಲ್ಲಿ ಶೌಚಾಲಯವನ್ನು ಬಳಸಿಕೊಳ್ಳಲು ರೋಗಿಗಳಿಗೆ ಕೋರಲಾಗಿದೆ. ಬೋರ್ಡ್ ಹಾಕಿದ್ದಾರೆ. ಈ ಶೌಚಾಲಯವನ್ನು ಕೂಡ ಇಲ್ಲಿ ಈ ರೀತಿ ಸೀಸ್ ಮಾಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಈ ರೀತಿ ಲಾಕ್ ಮಾಡಿದ್ದಾರೆ. ಇಲ್ಲಿದ್ದಂಥ ಬಾಣಂತಿಯರು ಕೂಡ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವರು ಕೂಡ ರಾತ್ರಿ ವೇಳೆಯಲ್ಲಿ ಬೇರೆ ಕಡೆ ವಾರ್ಡ್ಗಳಿಗೆ ಶೌಚಾಲಯಕ್ಕೆ ಮತ್ತು ರೆಸ್ಟ್ಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈ ಜಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಯಾವುದೇ ರೀತಿಯಿಂದ ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಗರ್ಭಿಣಿಯರು ಮಕ್ಕಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊರಗಡೆ ಹೋಗಿ ನೀರು ತರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಒಂದು ವಾರ್ಡಿನ ಕಥೆಯಲ್ಲ, ಪಕ್ಕದ ವಾರ್ಡ್ ಕೂಡ ಇದೆ. ಅಲ್ಲಿ ಎಷ್ಟೊಂದು ಅವ್ಯವಸ್ಥೆ ಇದೆ ಅಂಥೇಳಿ ತೋರಿಸ್ತೇವೆ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ವಾರ್ಡು, ಇದು ಹೆರಿಗೆ ವಾರ್ಡು. ಈ ಹೆರಿಗೆ ವಾರ್ಡ್ನಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಗರ್ಭಿಣಿ ಬಾಣಂತಿಯರು ಕೂಡ ಇದ್ದಾರೆ. ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿರುವಂಥವ್ರಿಗೂ ಕೂಡ ಏನು ಬಿಸಿನೀರು ಸಿಗ್ತಾ ಇಲ್ಲ. ಹೀಗಾಗಿ ಇವರು ಬಿಸಿನೀರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯಲು 20 ರೂಪಾಯಿಗೆ ಅಂದರೆ 20 ರೂಪಾಯಿ ಕೊಟ್ಟು ಬಾಟ್ಲಿ ತೆಗೆದುಕೊಂಡು ಹೋಗಿ ಕುಡಿಯುವ ನೀರು ತೆಗೆದುಕೊಂಡು ಬರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಮಳೆ ಆದರೆ ಸಾಕಷ್ಟು ಅವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ಈ ರೀತಿ ಬಿಲ್ಡಿಂಗ್ ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇದು ಶೌಚಾಲಯ. ಇಲ್ಲಿ ಒಳಗಡೆನೂ ಕೂಡ ಆ ಶೌಚಾಲಯದ ಒಳಗಡೆ ಭಾಗದಲ್ಲಿ ಏನು ಮೇಲ್ಗಡೆ ನೀರು ಸೋರ್ತಾ ಇದೆ. ಹೀಗಾಗಿ ಸಾಕಷ್ಟು ಅಪಾಯದಲ್ಲಿ ಇಲ್ಲಿಯ ಬಾಣಂತಿಯರು ಕೂಡ ಆಸ್ಪತ್ರೆಯಲ್ಲಿ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.